ಇವಾಗ 5:30 ಆಯ್ತಲ್ಲ, ಪೂಜೆ ಎಲ್ಲ ಆಯಿತು. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ, ಪೂಜೆ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೋಸ್ಕರ. ಏನಂದರೆ ನಾನು ಈ ಒಂದು 4 to 5 ಇಯರ್ಸಿಂದ ಆಷಾಢ ಶುಕ್ರವಾರ ಪೂಜೆ ಮಾಡ್ಕೊತಾ ಬಂದೀನಿ. ಪರವಾಗಿಲ್ಲ, ನೀವು ಮಾಡಿ ಬೇಕಾದರೆ. ಇನ್ನು ಇವತ್ತು ಯಾರೂ ಮಾಡಿಲ್ಲ ಅಂತಂದರೆ ಇನ್ನು 3 ಶುಕ್ರವಾರ ಇದೆ. ಸೆಕೆಂಡ್ 24ನೇ ತಾರೀಕಿನಿಂದ ಸ್ಟಾರ್ಟ್ ಇದೆ. ಅಲ್ಲಿಂದ 7ನೇ ತಾರೀಕು, ಆಗಸ್ಟ್ 7ನೇ ತಾರೀಕುವರೆಗೂ 4 ವಾರ ಸಿಗುತ್ತೆ. ಇವತ್ತಿನಿಂದ ಸ್ಟಾರ್ಟ್. ಇವತ್ತು 17 ತಾರೀಕು, 24 ಈ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಲಕ್ಷ್ಮಿಯನ್ನು ಆಷಾಢ ಪೂಜೆ, ಆಷಾಢದಲ್ಲಿ ಟೈಮಲ್ಲಿ ಶುಕ್ರವಾರ ಪೂಜೆ ಮಾಡಿದರೆ ಲಕ್ಷ್ಮಿಯನ್ನು ಒಲಿಸ್ಕೋಬೋದು ಅಂತ ಹೇಳ್ತಾರೆ. ಬಟ್ ಒಳ್ಳೆಯದಾಗುತ್ತೆ. ನೀವು ಬೇಕಾದರೆ ಇನ್ನೂ 3 ವಾರ ಇದೆ, ಪೂಜೆಯನ್ನು ಸ್ಟಾರ್ಟ್ ಮಾಡ್ಬೋದು. ನಾನು ಇವತ್ತು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಯ್ತಾ. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಜಸ್ಟ್ ಪೂಜೆ ಮಾಡಿದ್ದೀನಿ. ಏನು ಅಷ್ಟು ತಯಾರಿ ಮಾಡ್ಕೊಂಡಿರಲಿಲ್ಲ, ನೆನ್ನೆ ಆಗಲಿಲ್ಲ. ಜಸ್ಟ್ ಇವತ್ತು ಪೂಜೆ ಮಾಡಿದ್ದೀನಿ. ನೋಡೋಣ, ನೆಕ್ಸ್ಟ್ ವಾರ ನಾನು ನೋಡೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಟ್ಟು ಇಲ್ಲಿ ಭಕ್ತಿ ಮುಖ್ಯ, ಯಾವುದೇ ಒಂದು ಆಡಂಬರ ಮುಖ್ಯ ಅಲ್ಲ, ಇಲ್ಲಿ ಭಕ್ತಿ ಮುಖ್ಯ ಆಗುತ್ತೆ. ಹೇಳ್ತಾರೆ ಶುಕ್ರವಾರ, ಆಷಾಢ ಶುಕ್ರವಾರ ಮಾಡಿದರೆ ಲಕ್ಷ್ಮಿನ ಒಲಿಸ್ಕೋಬೋದು. ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋಂಥ ಇದು ಒಂದು ದಿನ ಅಂದರೆ, ಈ ಟೈಮ್ ಅಂದರೆ ಆಷಾಢ ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ನಂಬಿಕೆ ಇಟ್ಟು, ಯಾವುದೇ ಆಗಲಿ ನಾವು ತರ್ಕ ಮಾಡದೆ ಒಂದು ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬನ್ನಿ, ಇವತ್ತು ಏನೇನು ಮಾಡ್ತಾಯಿದ್ದೀನಿ, ಇವತ್ತಿನ ರೂಟೀನ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಜೊತೆಗೆ ನಿಮಗೊಂದು ಮೋಟಿವೇಶನಲ್ ವೀಡಿಯೋ ಅಂತೂ ಬಿಡೋದಿಲ್ಲ, ಮೋಟಿವೇಶನಲ್ ಮಾತಂತೂ ಬಿಡೋಲ್ಲ, ನಿಮ್ಗೆ ಹೇಳ್ತಾ ಇರ್ತೀನಿ. ನನಗೆ ಏನಂದರೆ, ನಾನು ಎಸ್ಪೆಷಲಿ ವಿಡಿಯೋ ಮಾಡ್ತಾ ಇರೋದೇ ಒಂದು ಗೃಹಿಣಿಗೋಸ್ಕರ ಅಂದರೆ ತಪ್ಪಾಗಲಾರ್ದೆ, ಗೊತ್ತಾ. ಆ ಉದ್ದೇಶ ಇಟ್ಕೊಂಡೆ ಮಾಡ್ತಾಯಿದ್ದೀನಿ. ಯಾಕಂದರೆ ಎಷ್ಟೋ ಜನ ಮಹಿಳೆಯರು ನನ್ನಂಥ ಮೈಂಡ್ಸೆಟ್ ಇರೋರು ಎಷ್ಟೋ ಜನ ಇರ್ತೀರಂತ ನನಗೂ ಚೆನ್ನಾಗಿ ಗೊತ್ತು. ನನಗೂ ಆಲ್ರೆಡಿ 45 ಮೇಲೆ ಆಗಿದೆ, ಪಕ್ಕ ಹೇಳಲ್ಲ, 45 ಮೇಲಾಗಿದೆ. ಹಾಗಾಗಿ ನನ್ನಂಥ ಮೈಂಡ್ಸೆಟ್ ಇರೋರೆ ನನ್ನಂಥ ವೀಡಿಯೋಗಳು ಇಷ್ಟಪಡ್ತಾರೆ. ಅದರಲ್ಲೂ ನಾನು ಹಳ್ಳಿಯವಳು. ಹಾಗಾಗಿ ನನಗೆ ಎಷ್ಟು ಗೊತ್ತಿದೆಯೋ, ನನಗೆ ಎಷ್ಟು ನಾಲೆಜ್ ಇದೆಯೋ ಅಷ್ಟು ಮಾತ್ರ ಹೇಳ್ತೀನಿ. ಇನ್ನೊಂದು ಏನು ವಿಚಾರ ಅಂದರೆ, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟ್ ಹಾಕಿದರೆ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ, ನಾನು ಖುಷಿ ಪಡ್ತೀನಿ. ಜೊತೆಗೆ ನಾನು ನಿಮಗೆ ಏನಾದರೂ ನೀವು ಮೆಡಿಟೇಷನ್ ಬಗ್ಗೆ ಸರಳವಾಗಿ ಆನಾಪಾನಸತಿ ಧ್ಯಾನದ ಬಗ್ಗೆ ಹೇಳ್ಕೊಡಿ ಅಂದರೆ ಖಂಡಿತ ಹೇಳ್ಕೊಡ್ತೀನಿ. ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಸ್ವಲ್ಪ ನಾನು ರೇಖಿ ಬಗ್ಗೆ ಸ್ವಲ್ಪ ಅದನ್ನು ಕಲ್ತಿದ್ದೀನಿ. ರೇಖಿ ಮೆಡಿಟೇಷನ್ನು, ಆಕಾಶ್ ರೆಕಾರ್ಡ್ ಅಂತೇಳಿ ಅದನ್ನು ಕಲ್ತಿದ್ದೀನಿ. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಿಲ್ಲ. ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ತುಂಬ ಆಧ್ಯಾತ್ಮಿಕದಲ್ಲಿ ಇನ್ನೂ ತುಂಬ ಕಲಿಯೋ ಇದೆ. ಸೊ ಹಾಗಾಗಿ ನಿಮಗೆ ಮೆಡಿಟೇಷನ್ ಬಗ್ಗೆ ಏನಾದರೂ ಬೇಕು ಅಂದರೆ ಒಂದು ವಿಡಿಯೋ ಮಾಡ್ತೀನಿ. ಅದು ಇಷ್ಟ ಆಯಿತು ಅಂದರೆ ನೀವು ಹೆಚ್ಚಾಗಿ ಅದನ್ನು ಇಷ್ಟಪಟ್ಟರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ, ಇವತ್ತು ಏನೆಲ್ಲ ನಾನು ಮಾಡ್ತೀನಿ ನೋಡೋಣ. ಅದರ ಜೊತೆಗೆ ಒಂದು ನಿಮಗೆ ಮೋಟಿವೇಶನಲ್ ಇರುತ್ತೆ. ಖಂಡಿತ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ. ಇವತ್ತು ಮೊಸರಿನ ಸಾಂಬಾರು, ಮುದ್ದೆ, ಜೋಳದ ಮುದ್ದೆ ಮಾಡಿ. ಸೊ ಹಾಗಾಗಿ ಬನ್ನಿ, ಇವತ್ತು ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು. ಇಲ್ಲಿ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೆ. ಇದು ಬ್ರೇಕ್ಫಾಸ್ಟಿಗೋಸ್ಕರ, ಮಗನಿಗೋಸ್ಕರ. ಯಾಕಂದರೆ ಬಾಕ್ಸ್ ತೊಗೊಂಡೋಗ್ತಾನಲ್ಲ, ಅದಕ್ಕೆ ಅವನಿಗೋಸ್ಕರ ಪಲಾವ್ ಮಾಡ್ತಾಯಿದ್ವಿ. ನಮಗೆ ಇನ್ನೇನು ಮೊಸರಿನ ಸಾಂಬಾರು, ಮುದ್ದೆ ಎಲ್ಲ ಮಾಡಿದ್ದೆ. ಲೇಬರ್ಸ್ ಕೂಡ ಬಂದಿದ್ದರು. ಇವತ್ತು ಕೂಡ ನಾನು ಒಂದು ನಿಮಗೆ ಮೋಟಿವೇಶನಲ್ ವಿಡಿಯೋ ಅಂದ್ಕೋಬೋದು. ಏನಂದರೆ, ನಾವು ಹೆಣ್ಣುಮಕ್ಕಳು ಸ್ವಂತ ನಿರ್ಧಾರ ತೆಗೆದುಕೊಳ್ಳೋದು ತುಂಬ ಕಡಿಮೆ ಅಲ್ವಾ. ಏಕೆಂದರೆ ನಾವು ಚಿಕ್ಕಂದಿನಿಂದಲೂ ಕೇಳಿ ಅಭ್ಯಾಸ ಇರುತ್ತೆ. ಅದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಏನು ಗೊತ್ತಾ, ನಾವೊಂದು ಶಾಪಿಂಗ್ ಮಾಡುವಾಗ, ಏನಾದರೂ ಒಂದು ಸ್ಯಾರಿ ತೊಗೊಳ್ಳುವಾಗ ಅದು ನಮಗೆ ಇಷ್ಟ ಇರುತ್ತೆ ಕಲ್ಲರು. ಆದರೂ ಕೂಡ ನಮಗೆ ಜೊತೆಗಿರ್ತಾರಲ್ಲ ಅವ್ರನ್ನ ಕೇಳ್ತೀವಿ, ನನಗಿದು ಚೆನ್ನಾಗಾಗುತ್ತಾ ಅಂಥೇಳಿ ಅವ್ರ ಅಭಿಪ್ರಾಯನೂ ಕೇಳ್ತೀವಿ. ಈ ಥರ ಒಂದು ಸಣ್ಣದಕ್ಕೂ ನಾವು ಬೇರೆಯವ್ರನ್ನ ಕೇಳ್ತೀವಿ ಅಂದಾಗ, ಜೀವನದಲ್ಲಿ ನಮಗೇನಾದರೂ ಒಂದು ಘಟನೆ ನಡೆದಾಗ ಆವಾಗ ನಿರ್ಧಾರ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸಣ್ಣದಕ್ಕೆಲ್ಲ ನಾವು ಈ ಥರ ನಿರ್ಧಾರ ತಗೊಳ್ಳೋದು ತಪ್ಪು. ಏಕೆಂದರೆ ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು. ಹಾಗಂತ ನಾವು ಮನೆಯವರಿಗೆ ವಿರುದ್ಧವಾಗಿ, ಅಂದರೆ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡ್ದೇ ನಿರ್ಧಾರ ತಗೊಳ್ಳೋದು ಅಂಥದ್ದಲ್ಲ. ಅವ್ರ ಬಗ್ಗೆನೂ ಯೋಚನೆ ಮಾಡಿ ನಾವು ಸರಿಯಾದ ನಿರ್ಧಾರವನ್ನು ತಗೋಬೇಕು. ಬನ್ನಿ, ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಅಂದರೆ ಏನು ಗೊತ್ತಾ, ನಮ್ಮ ಜೀವನ ನಮ್ಮದು.
ನಾವು ಕುಟುಂಬದವರ ಅವರೆಲ್ಲರ ಅಭಿಪ್ರಾಯವನ್ನು ಕೇಳೋದು ಒಳ್ಳೆಯದು ನಿಜ. ಆದರೆ ಆ ಕೊನೆಯ ನಿರ್ಧಾರದಲ್ಲಿ ನಮ್ಮ ಅಗತ್ಯ ಮತ್ತು ನಮ್ಮ ಆಸೆಯೂ ಇರಬೇಕು ಅಲ್ವಾ? ಇದರಿಂದ ನಮಗೆ ಏನಾಗುತ್ತೆ ಗೊತ್ತಾ, ನಾವು ಸ್ವಂತ ನಿರ್ಧಾರ ತಗೊಳ್ಳೋದ್ರಿಂದ ನಮಗೆ ಆತ್ಮವಿಶ್ವಾಸ ಬೆಳೆಯುತ್ತದೆ. ಏಕೆಂದರೆ ಸಣ್ಣ ಸಣ್ಣ ನಿರ್ಧಾರವನ್ನು ನಾವೇ ತೆಗೆದುಕೊಂಡ್ರೆ, ಅದನ್ನು ನಾವೇ ಶುರು ಮಾಡಿದರೆ ನಮಗೆ ಆತ್ಮವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗುತ್ತೆ. ಆಮೇಲೆ ಜವಾಬ್ದಾರಿ ಭಾವನೆ ಬೆಳೆಯುತ್ತೆ ನಮಗೆ. ಯಾರ ಮೇಲೂ ಡಿಪೆಂಡ್ ಆಗದೆ ಈ ಥರ ನಾವು ನಿರ್ಧಾರ ತಗೊಂಡ್ರೆ ನಮಗೆ ತುಂಬ ಜವಾಬ್ದಾರಿ ಇರುತ್ತೆ. ಮನೇಲಿ ಬಿಡು ಎಲ್ಲ ನೋಡ್ಕೋತಾರೆ, ನಮ್ಮದೇನು ಅದೇ ನನ್ನ ಕಂಫರ್ಟ್ ಝೋನ್ ಅಂದೆಲ್ಲ, ಆ ಥರ ನಾವು ಅದರೊಳಗೆ ಇದ್ಬಿಟ್ರೆ ಏನೂ ಒಂದು ದೊಡ್ಡ ಜವಾಬ್ದಾರಿ ಅಂತ ಏನೂ ಇರೋದಿಲ್ಲ. ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಂಡ್ರೆ ಅದರ ಫಲಿತಾಂಶವನ್ನು ನಾವು ಅರ್ಥ ಮಾಡಿಕೊಳ್ಳುವ ಮತ್ತು ನಾವು ಕಲಿಯುವಂಥ ಮನೋಭಾವ ಬೆಳೆಯುತ್ತೆ. ಏನಾದರೂ ನಾವು ಹೊಸದು ಕಲಿಬೋದು, ಆ ಥರ ನಮಗೆ ಮನೋಭಾವ ಕೂಡ ಬೆಳೆಯುತ್ತೆ. ನಾವು ಇತರರ ಮೇಲೆ ಅಂದರೆ ಯಾರ ಮೇಲೂ ನಾವು ಸಂಪೂರ್ಣವಾಗಿ ಅವಲಂಬನೆ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಈ ಥರ ನಾವು ನಮ್ಮ ಬಗ್ಗೆ ನಿರ್ಧಾರ ತಗೊಂಡಾಗ. ಆಮೇಲೆ ನಾವು ಇನ್ನೊಂದು ಏನು ಗೊತ್ತಾ, ಸ್ವತಂತ್ರವಾಗಿ ಯೋಚಿಸುವ ಅಭ್ಯಾಸ ಬರುತ್ತೆ. ಈ ರೀತಿ ನಾವು ಸಣ್ಣ ನಿರ್ಧಾರಗಳನ್ನು ನಮ್ಮ ಬಗ್ಗೆ ನಾವು ತೆಗೆದುಕೊಂಡಾಗ ಸ್ವತಂತ್ರವಾಗಿ ನಾವು ಯೋಚನೆ ಮಾಡ್ಬೋದು. ಪ್ರತಿಯೊಂದು ವಿಷಯಕ್ಕೂ ಯಾರನ್ನಾದರೂ ಕಾಯುವಂಥ ನಮಗೆ ತುಂಬ ಕಡಿಮೆ ಆಗುತ್ತೆ. ಆಮೇಲೆ ನಾವು ಮಕ್ಕಳಿಗೂ ಕೂಡ ಒಂದು ಮಾದರಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಏನು ಗೊತ್ತಾ, ನಾವು ಆತ್ಮವಿಶ್ವಾಸದಿಂದ ನಾವು ಯೋಚಿಸಿ ಈ ನಿರ್ಧಾರ ತಗೊಳ್ಳೋದ್ರಿಂದ ತನ್ನ ತಾಯಿಯನ್ನು ನೋಡಿ ಮಕ್ಕಳು ನೋಡಿ ಕಲಿತಾರೆ ಅಲ್ವಾ? ಆಮೇಲೆ ನಮ್ಮ ಕನಸುಗಳು ಕಳೆದೋಗೋದಿಲ್ಲ. ಅಂದರೆ ಈಗ ನಾವು ಓದೋದಾಗಿರ್ಬೋದು, ಒಂದು ಯಾವುದಾದ್ರೂ ಒಂದು ನ್ಯೂ ಸ್ಕಿಲ್ ಕಲಿತೀವಲ್ಲ, ಅಥವಾ ನಾವು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ, ಆರೋಗ್ಯದ ಬಗ್ಗೆ ಏನೇ ಒಂದು ಇದ್ರೂ ನಮ್ಮದೇ ಆದ ನಾವು ನಿರ್ಧಾರ ತಗೊಂಡ್ರೆ ನಮ್ಮ ಬೆಳವಣಿಗೆ ಸಹ ಮುಂದುವರಿಯುತ್ತದೆ ಅಂತ ಹೇಳ್ಬೋದು. ಕುಟುಂಬದಲ್ಲಿ ನಮ್ಮ ಅಭಿಪ್ರಾಯಕ್ಕೂ ಸಹ ರೆಸ್ಪೆಕ್ಟ್ ಅಂದರೆ ಗೌರವನೂ ಸಹ ಸಿಕ್ಕಂತಾಗುತ್ತದೆ. ನಾವು ಶಾಂತವಾಗಿ ಸ್ಪಷ್ಟವಾಗಿ ನಾವು ಮಾತಾಡಿದಾಗ ನಮ್ಮ ಮಾತಿಗೂ ಕೂಡ ಒಂದು ಬೆಲೆ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋದ್ರಿಂದ ಯಾರ ಮಾತನ್ನು ಕೇಳಬಾರ್ದು ಅಂತಲ್ಲ, ಕುಟುಂಬದವರ ಅಂದರೆ ಫ್ಯಾಮಿಲಿ ಜೊತೆ ನಾವು ಚರ್ಚಿಸಿ ಅವ್ರ ಜೊತೆನೂ ನಾವು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ಗೌರವಿಸಿ ನಮ್ಮ ಅಭಿಪ್ರಾಯಕ್ಕೂ ಸಹ ಒಂದು ಈಕ್ವಲ್ ಅಂದರೆ ಸಮಾನ ಮಹತ್ವ ನೀಡಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಕೂಡ ಇಂಪಾರ್ಟೆಂಟು. ಫ್ರೆಂಡ್ಸ್, ನಿಮಗೊಂದು ನಾನು ಕ್ವಶನ್ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ಏನಾದರೂ ನೀವು ನಿಮ್ಮ ಮನಸ್ಸಿನ ಮಾತು ಕೇಳದೆ ಬಿಟ್ಟಂತಹ ನಿರ್ಧಾರ ಏನಾದರೂ ಇದೆಯಾ? ಕಮೆಂಟಲ್ಲಿ ತಿಳಿಸಿ. ಹೆಣ್ಮಕ್ಳು ನಾವು ಎಲ್ಲವನ್ನು ನಾವು ಒಬ್ಬಳೇ ಮಾಡಬೇಕು ಅನ್ನೋದಲ್ಲ, ಆದರೆ ತನ್ನ ಜೀವನದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವ. ನಿರ್ಧಾರ ತೆಗೆದುಕೊಳ್ಳುವಂಥ ಹಕ್ಕು ನಮ್ಮ ಬಗ್ಗೆ ನಮಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಹಕ್ಕು ನಮಗಿರುತ್ತೆ. ಏನಾದರೂ ತಪ್ಪಾದರೆ ನಾವು ಕಲಿತೀವಿ, ಅದು ಒಂದು ಲೆಸನ್ ಅಂತ ಕಲಿತೀವಿ. ಸರಿಯಾದರೆ ತುಂಬ ಬೆಳಿತೀವಿ ಅಲ್ವಾ, ಗ್ರೋತ್ ಕೂಡ ಆಗ್ತೀವಿ. ಹಾಗಾಗಿ ಒಂದು ಸ್ವಂತ ನಿರ್ಧಾರ ತೆಗೆದುಕೊಳ್ಳೋದು ತಪ್ಪಲ್ಲ. ಬಟ್ ಏನಂದರೆ ಯಾರನ್ನು ನೋಯಿಸದೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಮ್ಮ ಜೀವನಕ್ಕೆ ನಮಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ನಮ್ಮ ಅಭಿಪ್ರಾಯಕ್ಕೂ ಸಹ ಬೆಲೆ ಕೊಡಬೇಕು. ಹಾಗಾದರೆ ಏನು ತಪ್ಪಾಗುತ್ತೆ ಅನ್ನೋ ಭಯ ಬೇಡ. ಸ್ವತಂತ್ರವಾಗಿ ನೀವು ನಿರ್ಧಾರವನ್ನು ಕೈಗೊಳ್ಳುವುದು ನಿಮ್ಮ ಬಗ್ಗೆ. ಥ್ಯಾಂಕ್ ಯು.